ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಹಸು ಕರು ಹಾಕೈತ್ರಿ, ಹಾಲು ತಗೊಂಡು ಗಿನ್ನ ಮಾಡಾಕತ್ತೀನಿ. ಗಿಂಪದ ಹಾಲಿಂದ 2 ನಮೂನಿ ಗಿನ್ನ ಮಾಡಿ ತೋರಿಸ್ತೀನಿ. ಆ ಗಿನ್ನ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಈಗ ನಾನು ಗಿಣ್ಣದ ಹಾಲು ತಗೊಂಡಿನಿ. ಈಗ ಒಂದು ಪ್ಲೇಟ್ ತಗೊಂಡಿನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೋತೀನಿ. ನೀವೇನಾರ ನಮ್ಮ ಚಾನಲ್ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕಾನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋವೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲರಿಗಿಂತ ಮೊದಲಾಗಿ ನೀವೇ ನೋಡ್ಬೋದ್ರಿ. ಈಗ ನಾನು ಸ್ವಲ್ಪ ಪ್ಲೇಟಿಗೆ ಎಣ್ಣೆ ಸವರ್ಕೋತೀನಿ ನೋಡ್ರಿ. ನಾನು 2 ನಮೂನಿ ಗಿಣ್ಣ ಮಾಡ್ತೀನಿ ರೀ. ಈಗ ಹಿಂದೊಂದು 2 ಸಲ ಮಾಡಿ ತೋರಿಸಿನ್ರಿ ನಾನು ಗಿಣ್ಣ, ಬೆಲ್ಲ ಹಾಕಿ ಸಕ್ಕರೆ ಹಾಕಿ. ಈಗ ನಾನು ಸಕ್ಕರೆ ಹಾಕಿ ಬೆಲ್ಲ ಹಾಕಿ ಮಾಡಿ ತೋರಿಸ್ತೀನಿ. ಇದು ಡಿಫ್ರೆಂಟ್ ಆಗಿರ್ತೈತೆ ರೀ. ನಾ ಹೇಳ್ದಂಗೆ ನೀವು ಮಾಡ್ರಿ, ಮಸ್ತಾಗಿರ್ತೈತೆ ರೀ ಇದು ಗಿಣ್ಣ. ಈಗ ನೋಡ್ರಿ, ನಾ ಎಣ್ಣೆ ಹಾಕ್ಕೊಂಡೀನಿ. ನೀವು ಎಣ್ಣೆ ಆದ್ರೂ ಹಾಕೋಬೋದು, ತುಪ್ಪ ಆದ್ರೂ ಹಾಕೋಬೋದು ರೀ. ಅಂದ್ರೆ ತಾಟಿಗೆ ಹತ್ಕೋಬಾರ್ದು ಅಂತ ಹೇಳಿ ಅಷ್ಟೇ ರೀ. ಈಗ ನಾನು ಒಂದು ಪ್ಲೇಟ್ ತೊಗೊಂಡು, ನೀವು ಪರಾತಿಗಾದ್ರೂ ಹಾಕೋಬೋದು, ಪ್ಲೇಟಿಗಾದ್ರೂ ಹಾಕೋಬೋದು, ಯಾವುದಕ್ಕಾದ್ರೂ ಹಾಕೋಬೋದು ರೀ. ಈಗ ನಾನು ಗಿಂಪದ ಹಾಲು ತೊಗೊಂಡಿನಿ ರೀ. ಈಗ ಇವು ತಾಟಿಗೆ ಹಾಕೋತೀನಿ ನೋಡ್ರಿ. ಹಸುವಿನ ಹಾಲು ರೀ, ಹಿಂಗಾಗಿ ಎಲ್ಲೋ ಅದಾವು ನೋಡ್ರಿ. ಈಗ ನಾನು ತಾಟಿಗೆ ಹಾಕೋ, ಇದಕ್ಕೆ ಏನು ಹಾಕಿಲ್ಲ ರೀ, ಬರೀ ಹಾಲು ಮಾತ್ರ ತೊಗೊಂಡಿನಿ ನೋಡ್ರಿ. ನೀವು ಎಮ್ಮೆ ಹಾಲು ತೊಗೊಂಡ್ರೆ ವೈಟ್ ಇರ್ತಾವ್ರಿ. ಇದು ಹಸುವಿನ ಹಾಲು ಇರೋದ್ರಿಂದ ಎಲ್ಲೋ ಅದಾವ ನೋಡ್ರಿ. ನಿಮ್ಗೆ ಎಷ್ಟು ದಪ್ಪ ಬೇಕು ನೋಡ್ಕೊಂಡು ನೀವು ಹಾಕೋಬೋದು ರೀ. ಈಗ ನಾನು 2 ನಮೂನಿ ಮಾಡ್ತೀನಿ ಅಂತ ಹೇಳಿನಲ್ರಿ. ಈಗ 1 ನಮೂನಿಗೆ ಪ್ಲೇಟಿಗೆ ಹಾಕೊಂಡಿನಿ ತಾಟಿಗೆ. ಇನ್ನೂ ಇಷ್ಟು ಇಟ್ಟಿದ್ದೀನಿ ರೀ. ನಾ ಇನ್ನೊಂದು ನಮೂನಿ ಮಾಡಿ ತೋರಿಸ್ತೀನಿ ರೀ ನಿಮಗೆ. ಇದಕ್ಕೆ ನಾ ಬೆಲ್ಲ ಸಕ್ಕರೆ ಏನೂ ಹಾಕಿಲ್ಲ ರೀ, ಓನ್ಲಿ ಬರೀ ಹಾಲು ಅದಾವ್ರಿ. ಈ ಗಿಂಪದ ಹಾಲು ಸಿಗೋದು ಅಪ್ರೂಪ್ ರೀ. ಸಿಕ್ಕಾಗ ನೀವು ಈ ರೀತಿ ಗಿಣ್ಣ ಮಾಡ್ಕೊಂಡು ತಿನ್ರಿ, ಆರೋಗ್ಯಕ್ಕೂ ಒಳ್ಳೇದ್ರಿ. ಗಿಂಪದ ಹಾಲು ಊಟ ಮಾಡಬೇಕು ಅಂತ ಹೇಳ್ತಿರ್ತಾರ. ಈ ಗಿಣ್ಣ ಮಾಡ್ಕೊಂಡು ತಿನ್ರಿ, ಮಕ್ಕಳಿಗೂ ಕೊಡ್ರಿ, ನೀವು ತಿನ್ರಿ, ಒಳ್ಳೇದ್ರಿ. ಇದು ಆರೋಗ್ಯಕ್ಕೆ ಮಸ್ತಾಗಿರ್ತೈತಿ. ಹಿಂಗಾಗಿ ನೀವು ಮಾಡ್ಕೊಂಡು ತಿನ್ಬೋದ್ರಿ. ನಾ ಗಿಣ್ಣ ಹೆಂಗೆ ಮಾಡ್ತೀನಿ ನಿಮ್ಗೆ ಗೊತ್ತಾಗ್ಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ನಾನು ಒಂದು ಪಾತ್ರೆ ಇಟ್ಕೋತೀನಿ ರೀ. ನೀವು ಕುಕ್ಕರ್ಲಾದ್ರೂ ಮಾಡ್ಕೋಬೋದು, ಪಾತ್ರೆಲ್ಲಾದ್ರೂ ಮಾಡ್ಕೋಬೋದು. ಉಗಿದ್ಮೇಲೆ ಬೇಯಿಸ್ಬೇಕ್ರಿ. ಹಾಗಾಗಿ ನಾ ತಾಟಿಗೆ ಹಾಕ್ಕೊಂಡಿನಿ. ಈಗ ಇದಕ್ಕೆ ನೀರು ಹಾಕ್ಕೋತೀನಿ ನೋಡ್ರಿ. ಇದು ನೀರು ಅಷ್ಟಿಷ್ಟು ಅಂತೇನಿಲ್ಲ ರೀ, ಸ್ವಲ್ಪ ನೀರು ಹಾಕೊಂಡ್ರೆ ಸಾಕ್ರಿ. ಈಗ ಇದು ನೀರು ಕಾಯಿಲ್ರಿ. ನೀರು ಕಾಯ್ದ ನಂತರ ನಾವು ಈ ಪ್ಲೇಟ್ ಒಯ್ದು ಅದ್ರ ಮೇಲೆ ಇಡೋಣ್ರಿ. ಅಂದ್ರೆ ಉಗಿದ ಮೇಲೆ ಬೇಯಿಸ್ಕೋಬೇಕ್ರಿ ಇದು. ಈಗ ನೋಡ್ರಿ, ನೀರು ಕಾಯ್ದಾವು, ಯುಗಿ ಬರಾಕತೈತಿ. ನಿಮ್ಗೆ ಇಡೋದಾಗ ಕಾಣ್ತಿರ್ಬೇಕು. ನಾ ಈಗ ಈ ಪ್ಲೇಟ್ ಒಯ್ದು ಇಡ್ತೀನಿ ನೋಡ್ರಿ. ಇದು ಉಗಿದ ಮೇಲೆ ಬೇಯಿಸ್ಕೋಬೇಕಲ್ರಿ, ಹಾಗಾಗಿ ನಾನು ಇದ್ರ ಮ್ಯಾಗ ಇಟ್ಟಿನಿ ನೋಡ್ರಿ. ಈಗ ಇದಕ್ಕೆ ಒಂದು ಮುಚ್ಚಳ ಮುಚ್ತೀನಿ ರೀ. 8 ರಿಂದ 9 ನಿಮಿಷ ಬೇಯಿಸ್ಕೋಬೇಕ್ರಿ. ನಿಮ್ಗೆ ಗೊತ್ತಾಗುತ್ತೆ, ನೀವು ಮುಚ್ಚಳ ತೆಗೆದು ನೋಡಿದ್ರೆ ಗಟ್ಟಿ ಆಗಿರ್ಬೇಕ್ರಿ ಅದು. ಈಗ ನಾನು ಇದು ಬೇಯಿಸಾಕಿಟ್ಟಿನಿ. ಇದು ಬೇಯಿಲ್ರಿ, ಅದು ಬೇಯ್ದು ಗಟ್ಟಿ ಆಗಲ್ರಿ. ನಾ ಇನ್ನೊಂದು ನಮೂನಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನ ನಿಮಗೆ ಮಾಡಿ ತೋರಿಸ್ತೀನಿ ರೀ. ಈಗ ನಾ ಒಂದು ಪಾತ್ರೆ ತೊಗೊಂಡು, ನಿಮ್ಗೆ ಯಾವ ಪಾತ್ರೆ ಅನುಕೂಲ ಆಗುತ್ತೆ ನೋಡ್ಕೊಂಡು ಆ ಪಾತ್ರೆ ತಗೊಂಡು, ನಾ ಈ ಥರ ಬಿಳಿ ಪಾತ್ರೆ ತೊಗೊಂಡಿನಿ. ಈಗ ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕೋತೀನಿ ನೋಡ್ರಿ. ನೀವು ಸ್ವೀಟ್ ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೋದು, ಅಷ್ಟೇ ಎಷ್ಟೇ ಅಂತೇನಿಲ್ಲ, ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ನಾನು 2 ಕಪ್ ಹಾಲು ಹಾಕೋತೀನಿ ನೋಡ್ರಿ. ನಾ 2 ಕಪ್ ಹಾಲಿಗೆ ಅರ್ಧ ಕಪ್ ಬೆಲ್ಲ ಹಾಕೊಂಡ್ರೆ, ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ 3/4 ಕಪ್ನೂ ಹಾಕೋಬೋದು ರೀ. ಸಿಟಿಯಲ್ಲಿ ಗಿಣ್ಣದ ಹಾಲು ಸಿಗೋದು ಅಪ್ರೂಪ್ ರೀ. ಇಲ್ಲ ಮನೆ ಪಕ್ಕನೇ ಸಿಕ್ಕಿತ್ತು ನನಗೆ ಹಾಲು, ಹಸುಗಳಿದ್ದಾವೆ. ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಅವರೇ ಕೊಟ್ಟಿದ್ರಿ, ಇವತ್ತು ಗಿಣ್ಣದ ಹಾಲು ಕೊಟ್ಟಿದ್ರು. ನಾ ಹಿಂಗಾಗಿ ಗಿಣ್ಣ ಮಾಡಿ ತೋರಿಸಿರತ್ತೈತೆ ಮಾಡಾಕತ್ತೀನಿ. ಈಗ ಗಟ್ಟಿ ಗಿಣ್ಣ ಮಾಡಾಕತ್ತೀನಿ ರೀ. ಅದೊಂಥರ ಡಿಫ್ರೆಂಟಾಗಿ ಮಾಡಾಕತ್ತೀನಿ. ಅದು ಬೇಯಿಸಾಕಿಟ್ಟಿನಿ, ಅದು ಬೇಯಿಲ್ರಿ. ಈಗ ಇಲ್ಲಿ ಅಳಕಂದು ಮಾಡಾಕತ್ತೀನಿ ರೀ. ಅಂದ್ರೆ ಇದು ಚಪಾತಿಗೆ ಹಚ್ಕೊಂಡು ತಿನ್ಬೋದು, ನೀವು ಹಾಗೆ ಪಾಯಸದ ಥರನೂ ತಿನ್ಬೋದು ರೀ. ಹಿಂಗಾಗಿ ಇದೊಂಥರ ಮೆಥಡಲ್ಲಿ ಮಾಡಾಕತ್ತೀನಿ ರೀ. ಯೂಟ್ಯೂಬಲ್ಲೇ ಯಾರು ಮಾಡಿಲ್ಲ ಅನ್ಕೋತೀನಿ ನಾ ಮಾಡೋ ಮೆಥಡಲ್ಲಿ. ನೀವು ಹಿಂಗೆ ಮಾಡ್ಕೊಂಡು ನೋಡ್ರಿ, ನಿಮಗೂ ಗೊತ್ತಾಗುತ್ತೆ ರೀ. ಮಸ್ತಾಗಿರ್ತೈತೆ ರೀ ಇದಕ್ಕಿನ್ನ. ಈಗ ಇದಕ್ಕೆ ಹಾಲು ಬೆಲ್ಲ ಹಾಕಿದ್ದೀನಿ ರೀ. ಇದು ಬೆಲ್ಲ ಕರಗುವವರೆಗೆ ತಿರುಗಿಸ್ಕೊಳ್ಳೋಣ ರೀ. ಈ ಥರದ್ದು ಗುಮ್ಮೊಂದು ಪಾತ್ರೆ ತೊಗೊಂಡ್ರೆ ಚಲೋ ಆಗ್ತೈತೆ ನಿಮ್ಗೆ ಕಲ್ಸಕ್ಕೆ. ಈಗ ನಾನು ಬೆಲ್ಲ ಕರಗಿಸ್ಕೊತೀನಿ ನೋಡ್ರಿ. ನೀವು ಹಾಲು ಕಾಯಿಸಿ ಹೆಪ್ಪಚ್ಚಿನೂ ಮಾಡ್ಕೋಬೋದು ರೀ, ಹಿಂಗೆ ದಿಢೀರೇನೂ ಮಾಡ್ಕೋಬೋದು ರೀ. ಈಗ ನೋಡ್ರಿ, ನಾ ಬೆಲ್ಲ ಹಾಲು ಕರಗಿಸಾಕತ್ತೀನಿ. ಈಗ ಇದಕ್ಕೊಂದು ಸ್ವಲ್ಪ ಮೊಸರು ಹಾಕೋತೀನಿ ನೋಡ್ರಿ. ನಾ ಹೆಪ್ಪೇನು ಹಚ್ಚಂಗಿಲ್ಲ, ಈಗ ಇಮಿಡಿಯೇಟಾಗಿ ಮಾಡಾಕತ್ತೀನಲ್ರಿ, ಹಾಗಾಗಿ ಸ್ವಲ್ಪ ಮೊಸರು ಹಾಕೋತೀನಿ ನೋಡ್ರಿ. ಅಂದರೆ ಬೇಗ ಗಟ್ಟಿ ಆಗಲಿ ಅಂತ ಹೇಳಿ ಅಷ್ಟೇ. ಇದು ಕೊಟ್ಟ ನೀರು ಹಾಕೋಬೇಡ್ರಿ, ಹಂಗೆ ಮಾಡಿರಿ, ಅಂದ್ರೆ ಮಸ್ತಾಗಿ ಬರ್ತೈತ್ರಿ. ಈಗ ಇದನ್ನ ಸ್ಟೋವ್ ಮ್ಯಾಗಿಟ್ಟು ತಿರುವಾಡ್ತಾನೆ ಇರ್ತೀನಿ. ಕೈ ಬಿಡಬಾರ್ದ್ರಿ, ಕೈ ಬಿಡ್ದಂಗೆ ತಿರುವಾಡ್ಬೇಕ್ರಿ. ನಾ ಈಗಿನ ಹೆಂಗೆ ಮಾಡ್ತೀನಿ ನಿಮ್ಗೆ ಗೊತ್ತಾಗ್ಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೂ ಗೊತ್ತಾಗ್ತೈತೆ ರೀ. ಈಗ ನೋಡ್ರಿ, ಇದನ್ನ ಕಲಸ್ಕೊಳ್ಳೋಷ್ಟೊತ್ತಿಗೆ 7 ರಿಂದ 8 ನಿಮಿಷ ಆಗೈತಿ. ಈಗ ಇದು ಆಗೈತೆ ನೋಡೋಣ ಬರ್ರಿ. ಅದಾಗಿತ್ತು ಅಂದ್ರೆ ಕಡೆ ಎತ್ತಿಟ್ಬಿಟ್ಟು ಈ ಗಿಣ್ಣ ಮಾಡೋಣ್ರಿ ನಾವು. ಈಗ ಇದು ಆಗೈತೆ ನೋಡೋಣ ಬರ್ರಿ. ಈಗ ನೋಡ್ರಿ, ನಾ 8 ರಿಂದ 9 ನಿಮಿಷ ಬೇಯಿಸ್ತೀನಿ ನೋಡ್ರಿ. ಈಗ ಮುಟ್ಟು ನೋಡ್ರಿ, ಕೈ ಗೊತ್ತಾಗತ್ತೆ ನೋಡ್ರಿ, ಗಟ್ಟಿಯಾಗೈತೆ ನೋಡ್ರಿ. ಈಗ ನೋಡ್ರಿ, ನಿಮ್ಗೆ ನೋಡಿದ್ರೆ ಗೊತ್ತಾಗ್ತದೆ. ಕೇಕ್ ಥರ ಆಗೈತ್ರಿ. ಈಗ ಇದು ನಾ ಆ ಕಡೆ ಎತ್ತಿಡ್ತೀನಿ ರೀ. ಇದು ರೆಡಿ ಆಗೈತಿ. ಇದು ತಣ್ಣಗಾಗ್ಬೇಕಲ್ರಿ, ಹಾಗಾಗಿ ಆ ಕಡೆ ಎತ್ತಿಡಿ. ಯಾಕಂದ್ರೆ ಇದಕ್ಕೆ ನಾ ಬೆಲ್ಲ ಸಕ್ಕರೆ ಏನೂ ಹಾಕಿಲ್ಲ ರೀ, ಸಪ್ಪಂದು ಮಾಡೀನಿ. ಈಗ ನಾನು ಆ ಕಡೆ ಎತ್ತಿಡ್ತೀನಿ ರೀ. ಎತ್ತಿಟ್ಟು ಮಿಕ್ಕಿದ್ದು ಆಮೇಲೆ ಮಾಡ್ತೀನಿ. ತಣ್ಣಗಾಗ್ಬೇಕ್ರಿ. ತಣ್ಣಗಾದ್ಮೇಲೆ ಕಟ್ ಮಾಡಿ ಏನೇನು ಮಾಡ್ತೀನಿ ಅಂತ ನೀವು ನೋಡ್ತಾ ಇರ್ರಿ. ಈಗ ಇನ್ನೊಂದು ಗಿಣ್ಣ ಮಾಡ್ಬೇಕಲ್ಲ, ಆ ಗಿಣ್ಣ ಮಾಡ್ಕೋತೀನಿ ನೋಡ್ರಿ. ಇದು ಈ ಸೈಡ್ ಎತ್ತಿಟ್ಟಿದ್ದೀನಿ ರೀ, ತಣ್ಣಗಾಗಿಲ್ರಿ ಅದು. ಈಗ ನಾನು ಅಳಕ ಗಿಣ್ಣ ಮಾಡ್ತೀನಿ ನೋಡ್ರಿ. ಈಗ ಇದಕ್ಕೆ ನಾನು ಮೊಸರ ಬೆಲ್ಲ ಹಾಕ್ಕೊಂಡಿನಿ, ಆಮೇಲೆ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳೋಣ ರೀ.
ಇದು ಬೇಗನೆ ಆಗಿಬಿಡ್ತೈತ್ರಿ. 2ರಿಂದ 3 ನಿಮಿಷ ತಿರುಗಿಸಿದ್ರೆ ರೆಡಿ ಆಗಿಬಿಡ್ತೈತೆ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತೆ ನೋಡ್ರಿ. ಇದು ನೀವು ಕುಂದ ಮಾಡ್ತೀರಲ್ರಿ ಆ ಥರ ಬರ್ತೈತೆ ನೋಡ್ರಿ. ಇದು ಚಪಾತಿಗೆ ಹಚ್ಕೊಂಡು ತಿನ್ಬೋದು ರೀ. ಇಲ್ಲ ನೀವು ಪಾಯಸ ಥರ ಹಾಗೇನೂ ತಿನ್ಬೋದು. ಈಗ ಇದು ಗಿಣ್ಣ ರೆಡಿ ಆಯ್ತು ರೀ. ನಾ ಈಗ ಇದಕ್ಕೆ ಏಲಕ್ಕಿ ಹಾಕೋತೀನಿ ನೋಡಿ. ನೀವು ಗಸಗಸಿ ಏಲಕ್ಕಿ ಎಲ್ಲ ಹಾಕೋಬೋದು. ನಾ ಏಲಕ್ಕಿ ಮಾತ್ರ ಹಾಕೋತೀನಿ ರೀ. ಈ ರೀತಿ ನೀವು ಮಕ್ಳಿಗೆ ಮಾಡಿಕೊಡ್ರಿ, ಮಕ್ಳು ಇಷ್ಟಪಟ್ಟು ತಿಂತಾರೆ. ನಾನು ಸ್ವಲ್ಪ ಹಾಲಿಂದ ಮಾಡೀನಿ. ನಿಮ್ಗಿನ್ನೂ ಜಾಸ್ತಿ ಹಾಲಿಂದ ಬೇಕಂದ್ರೆ ಜಾಸ್ತಿನೂ ಮಾಡ್ಕೋಬೋದು. ಈಗ ಇದಕ್ಕೆ ನಾನು ಏಲಕ್ಕಿ ಪೌಡ್ರ್ ಹಾಕೋತೀನಿ ನೋಡ್ರಿ. ನೀವು ಇದು ಗಸಗಸಿ ಏಲಕ್ಕಿ ಯಾವ್ದಾದ್ರು ಹಾಕೋಬೋದು. ನಾ ಏಲಕ್ಕಿ ಮಾತ್ರ ಹಾಕೊಂಡೆ ನೋಡ್ರಿ. ಈಗ ಇದು ರೆಡಿ ಆಯ್ತು ರೀ. ಈ ಗಿಣ್ಣ ರೆಡಿ ಆಯ್ತು. ಬೇಗನೆ ಮಾಡ್ಕೊಂಡ್ಬಿಡ್ಬೋದು ನೀವು. 2ರಿಂದ 3 ನಿಮಿಷದಲ್ಲಿ ಗಿಣ್ಣ ರೆಡಿ ಆಗಿಬಿಡ್ತೈತೆ ರೀ. ನೀವು ಚಪಾತಿಗೆ ಆದ್ರೂ ಹಚ್ಕೊಂಡು ತಿನ್ಬೋದು, ಇಲ್ಲಾಂದ್ರೆ ಹಾಗೆ ಆದರೂ ತಿನ್ಬೋದು ರೀ. ಗಿಣ್ಣದ ಹಾಲು ಸಿಗೋದು ಅಪರೂಪ ರೀ. ಹಾಗಾಗಿ ಗಿಣ್ಣದ ಹಾಲು ತಿಂದ್ರೆ ಮಕ್ಕಳಿಗೆ ಆರೋಗ್ಯಕ್ಕೆ ಒಳ್ಳೇದು, ದೊಡ್ಡವ್ರಿಗೆ ಒಳ್ಳೇದು ರೀ. ತಿನ್ಬೇಕಂತ ಹೇಳ್ತಾರೆ ರೀ. ಹಾಗಾಗಿ ನಿಮ್ಗೆ ಯಾವಾಗಾರ ಗಿಣ್ಣದ ಹಾಲು ಸಿಕ್ಕರೆ ಇದು ಬೇಗನೆ ಆಗಿಬಿಡ್ತೈತೆ ರೀ. 2ರಿಂದ 3 ನಿಮಿಷದಲ್ಲಿ ಆಗಿಬಿಡ್ತೈತಿ. ನೀವು ಮಾಡ್ಕೊಂಡು ತಿನ್ಬೋದು ರೀ. ನೋಡ್ರಿ ಈಗ ಇದು ರೆಡಿ ಆಗೈತಿ ನೋಡ್ರಿ. ಈಗ ಇದು ತಣ್ಣಗಾಕ್ಬಿಟ್ಟಿದ್ದೀರಿ, ತಣ್ಣಗಾಗೈತಿ. ನೀವು ಅನ್ಬೋದ್ರಿ ಈಗ ಏನಿಪ್ಪ ಇದಕ್ಕೆ ಸಕ್ಕರೆ ಬೆಲ್ಲ ಏನೂ ಹಾಕಿಲ್ಲ, ಸಪ್ಪಂದು ಹೆಂಗೆ ತಿನ್ನೋದು ಅಂತೇಳಿ ನಾನು ನಿಮಗೆ ಸಕ್ಕರೆ ಹಾಕಿ ಮಾಡಿ ತೋರಿಸ್ತೀನಿ ರೀ ಹೆಂಗೆ ಮಾಡೋದು ಅಂಥೇಳಿ. ಈಗ ನಾನು ಕಟ್ ಮಾಡ್ಕೋತೀನಿ ನೋಡ್ರಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕು ನೋಡಿಕೊಂಡು ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ರೀ. ಈಗ ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡೇನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತ್ ಕರ್ದಂಡು ಥರ ಬಂದೈತೆ ನೋಡ್ರಿ. ನೀವು ಇದಕ್ಕೆ ಸಕ್ಕರೆ ಹಾಕಿ ಬೆಲ್ಲ ಹಾಕಿನೂ ಮಾಡ್ಕೋಬೋದು. ನಾನು ಮಾಡಿ ತೋರಿಸಿದ್ದೀನಿ ನಿಮ್ಗೆ ಸಕ್ಕರೆ ಬೆಲ್ಲ ಹಾಕಿ ವಡಿ ಹೆಂಗೆ ಮಾಡೋದು ಅಂಥೇಳಿ. ಅದನ್ನು ಬೇಕಾದ್ರೆ ನಿಮ್ಗೆ ಲಿಂಕ್ ಶೇರ್ ಮಾಡ್ತೀನಿ ರೀ. ನೀವು ಹಂಗೂ ಮಾಡ್ಕೋಬೋದು. ನೋಡಿರಿ ಎಷ್ಟು ಮಸ್ತಾಗಿ ಬಂದೈತಿ. ಈಗ ಇದು ತುರಿ ಮಣೆಯಲ್ಲೇ ತುರ್ಕೋತೀನಿ ನೋಡ್ರಿ. ನೋಡ್ರಿ ಈ ರೀತಿ ತುರ್ಕೋಬೇಕ್ರಿ. ನೋಡ್ರಿ ಹೆಂಗೆ ಕೊಬ್ಬರಿ ಹಚ್ಚಿದ್ರಲ್ಲ ಹೆಚ್ತೀವಲ್ರಿ, ಈ ರೀತಿ ಎಳೆ ಎಳೆಯಾಗಿ ಬರ್ಬೇಕ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ. ಇದಕ್ಕೆ ನಾನು ಏನೂ ಹಾಕಿಲ್ಲ. ಇನ್ನು ಮುಂದೆ ಹಾಕಿ ತೋರಿಸ್ತೀನಿ ರೀ ಹೆಂಗೆ ಮಾಡೋದು ಅಂತೇಳಿ. ಈಗ ನೋಡ್ರಿ ನಾ ಎಲ್ಲ ತುರ್ಕೊಂಡಿನಿ. ಇಷ್ಟ ಆಗೈತೆ ನೋಡ್ರಿ. ಈಗ ಇದಕ್ಕೆ ಸಕ್ಕರೆ ಹಾಕೋಬೇಕ್ರಿ. ಈಗ ನಾನು ಒಂದು ಪಾತ್ರೆ ಇಟ್ಕೋತೀನಿ. ಈಗ ಇದಕ್ಕೆ ಅರ್ಧ ಕಪ್ ಸಕ್ಕರೆ ಹಾಕೋತೀನಿ. ನೀವು ಸ್ವೀಟ್ ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೋದ್ರಿ. ನಾನು ಅರ್ಧ ಕಪ್ ಹಾಕೊಳಕತ್ತೀನಿ ನೋಡ್ರಿ. ಅರ್ಧ ಕಪ್ ಸಕ್ಕರೆ ಹಾಕೊಂಡಿನಿ ರೀ. ಈಗ ತುರಿದಿರ್ದು ಹಾಕೋತೀನಿ ನೋಡ್ರಿ. ನಾನು ತುರಿದ್ರು ಗಿಣ್ಣೆ ಎಲ್ಲ ಹಾಕ್ಕೊಂಡಿನಿ ನೋಡ್ರಿ. ಈಗ ಇದು ಕೈ ಬಿಡೋದಂಗೆ ತಿರುವಾಡ್ಬೇಕಾಗ್ತೈತೆ ರೀ. ನೀವು ಕೈ ಬಿಟ್ರೆ ಹೊತ್ತು ಸಾಧ್ಯತೆ ಇರ್ತೈತಿ. ತಳ ದಿಪ್ಪಿರು ಪಾತ್ರೆ ತೊಗೋಬೇಕ್ರಿ. ನೀವು ಸಕ್ಕರೆ ಮತ್ತು ಗಿಣ್ಣ ಎರಡು ಮಿಕ್ಸ್ ಆಗ್ಬೇಕ್ರಿ. ಒಂದು 2 ನಿಮಿಷ ಚಲೋ ಹೊತ್ತಿಗೆ ಕೈ ಆಡಿಸ್ತಾ ಇರ್ಬೇಕ್ರಿ. ಸಕ್ಕರೆ ಕರಗಿ ಮತ್ತೆ ಗಟ್ಟಿ ಆಗ್ಬೇಕ್ರಿ. ಅಲ್ಲಿವರೆಗೆ ನೀವು ಹಿಂಗೆ ಮಿಕ್ಸ್ ಮಾಡ್ತಾನೆ ಇರ್ಬೇಕ್ರಿ. ನಾ ಹಿಂದೆ ಗಿಣ್ಣ ಮಾಡಿ ತೋರಿಸಿದ್ನಲ್ರಿ, ಅವಾಗೂ ಸಕ್ಕರೆ ಬೆಲ್ಲ ಎರಡೂ ಹಾಕಿ 2 ನಮೂನಿ ಗಿಣ್ಣ ಮಾಡಿ ತೋರಿಸಿದ್ದೆ, ಬಟಲ್ ಗಿಣ್ಣ. ಇವತ್ತು ಬೇರೆ ಬೇರೆ ಥರ 2 ನಮೂನಿ ಸಕ್ಕರೆ ಮತ್ತು ಬೆಲ್ಲ ಹಾಕಿ ಮಾಡೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡ್ಕೊಂಡು ನೀವು ಆ ರೀತಿ ಮಾಡ್ಬೇಕ್ರಿ. ಇದೊಂಥರ ಮಾಡೋ ಮೆಥಡ್ ಬೇರೆ ರೀ, ಅದೊಂಥರ ಮಾಡೋ ಮೆಥಡ್ ಬೇರೆ ರೀ. ನೀವು ಹಂಗಾದ್ರೂ ಮಾಡ್ಕೋಬೋದು, ಹಿಂಗಾದ್ರೂ ಮಾಡ್ಕೋಬೋದು ರೀ. ಒಟ್ಟಿನಲ್ಲಿ ಗಿಣ್ಣ ಆರೋಗ್ಯಕ್ಕೆ ಒಳ್ಳೇದು ರೀ. ನೀವು ಹಿಂಗಾದ್ರೂ ಮಾಡ್ಕೊತೀನಿ ರೀ, ಹಂಗಾದ್ರೂ ಮಾಡ್ಕೊತೀನಿ ರೀ. ಹೆಂಗೆ ಮಾಡ್ಕೊಂಡ್ರು ಗಿಣ್ಣನೇ ರೀ. ಈಗ ನೋಡಿರಿ, ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿರ್ಬೇಕು. ನಾನು 4ರಿಂದ 5 ನಿಮಿಷ ಹಿಂಗೆ ಸಕ್ಕರೆ ಹಾಕಿ ತಿರುಗಾಡಿಸ್ತೀನಿ. ಇದು ಸಕ್ಕರೆ ಕರಗಿ ಮತ್ತೆ ಗಟ್ಟಿ ಆಗೈತೆ ನೋಡಿರಿ. ಹಿಂಗೆ ಉದುರು ಬರ್ಬೇಕು ರೀ. ಉದುರು ಬರೋವರೆಗೆ ನೀವು ಮಿಕ್ಸ್ ಮಾಡ್ತಾನೆ ಇರ್ಬೇಕು ರೀ. ಈಗ ಇದು ಆಲ್ಮೋಸ್ಟ್ ರೆಡಿ ಆಗೈತೆ ರೀ. ನಾ ಈಗ ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕೋತೀನಿ ನೋಡಿರಿ. ನೀವು ಏಲಕ್ಕಿ ಗಸಗಸಿ ಎಲ್ಲ ಹಾಕೋಬೋದು. ನಾ ಬರೀ ಏಲಕ್ಕಿ ಪೌಡ್ರ್ ಮಾತ್ರ ಹಾಕೊಳಕತ್ತೀನಿ ನೋಡಿರಿ. ಏಲಕ್ಕಿ ಹಾಕೊಂಡು ಮಿಕ್ಸ್ ಮಾಡಿದ್ರೆ ಇದು ಉದುರು ಗಿಣ್ಣ ರೆಡಿ ಆಯ್ತು ನೋಡಿರಿ. ನೋಡಿ ಎಳೆಯಾಗಿ ಎಷ್ಟು ಮಸ್ತಾಗಿ ಬಂದೈತಿ. ನೀವು ನಿಮ್ಮ ಮನೆ ಮಾಡ್ಕೊಂಡು ಇದು 2-3 ದಿನ ಇಟ್ಕೊಂಡು ತಿನ್ಬೋದು ರೀ ನೀವು. ಇದು ಆ ಹಸುವಿನ ಹಾಲಿರೋದ್ರಿಂದ ಎಲ್ಲೋ ಬಂದೈತ್ರಿ. ನೀವು ಎಮ್ಮೆ ಹಾಲಿಂದ ಮಾಡಿದ್ರೆ ವೈಟಾಗೆ ಬರ್ತೈತ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತೆ ನೋಡ್ರಿ. ಈಗ ನಾನು ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ರೀ. ನಾ ಅಳಸ್ ಗಿಣ್ಣ ಬೆಲ್ಲ ಹಾಕಿ ಮಾಡಿದ್ನಲ್ರಿ, ಹಿಂಗಾಗೈತೆ ನೋಡ್ರಿ. ಇದು ಚಪಾತಿಗೆ ಹಚ್ಕೊಂಡು ಹೋದ್ರೂ ತಿನ್ಬೋದು, ಇಲ್ಲ ನೀವು ಹಂಗೆ ಪಾಯಸ ಥರ ಆದರೂ ತಿನ್ಬೋದು ರೀ. ನಿಮ್ಗೆ ಇನ್ನೂ ಅಳಕ್ ಬೇಕಂದ್ರೆ ಇನ್ನೂ ಅಳಕ್ ಮಾಡ್ಕೋಬೋದು. ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡೀನಿ ನೋಡ್ರಿ. ಇದು ಈ ರೀತಿ ಆಗೈತೆ ರೀ. ಈಗ ನಾನು ಉದುರು ಗಿಣ್ಣ ಮಾಡಿದ್ನಲ್ರಿ ಹೆಚ್ಚಿ, ಹಿಂಗಾಗೈತೆ ನೋಡ್ರಿ. ಎಷ್ಟು ಮಸ್ತಾಗೈತೆ ನೋಡ್ರಿ. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ನೋಡಿಕೊಂಡು ಆ ರೀತಿ ಮಾಡ್ಕೋಬೋದು. ಈಗ ಇದು ಉದುರು ಗಿಣ್ಣ ನೋಡ್ರಿ. ಎಷ್ಟು ಮಸ್ತಾಗಿ ಬಂದೈತಿ. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ನೋಡಿಕೊಂಡು ಆ ರೀತಿ ಮಾಡ್ಕೋಬೋದು ರೀ. ನಾನು 2 ನಮೂನಿ ಮಾಡಿ ತೋರಿಸೀನಿ ರೀ. ನೋಡಿದ್ರಲ್ರಿ ವೀಕ್ಷಕರೇ, ನಾ 2 ನಮೂನಿ ಗಿಣ್ಣ ಮಾಡಿದ್ದೀನಿ. ಬೆಲ್ಲ ಹಾಕಿ ಮಾಡಿದ್ದೀನಿ, ಸಕ್ಕರೆ ಹಾಕಿ ಮಾಡಿದ್ದೀನಿ ರೀ. 2 ನಮೂನಿ ಗಿಣ್ಣ ಮಾಡಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ಗಿಣ್ಣ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.